ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಹೊಸಕೋಟೆ ಬಿರಿಯಾನಿ ಪ್ರಿಯರಿಗೆ ಬೇಗ್ ಶಾಕ್. ಮುಂಜಾನೆಯೇ ಬಿರಿಯಾನಿ ತಿನ್ನೋಕೆ ಹೋಗೋ ಪ್ಲಾನ್ ಏನಾದ್ರೂ ನೀವು ಮಾಡ್ತಾ ಇದ್ರೆ ಈ ಸುದ್ದಿಯನ್ನ ನೋಡಿ. ಇನ್ನು ಮುಂದೆ ಬೆಳ್ಳಂಬೆಳಿಗ್ಗೆ ನಿಮಗೆ ಸಿಗೋದಿಲ್ಲ ಬಿಸಿ ಬಿಸಿ ಬಿರಿಯಾನಿ. ಇನ್ನು ಮುಂದೆ ಬೆಳ್ಳಂಬೆಳಗ್ಗೆ ನಿಮಗೆ ಹೊಸಕೋಟೆ ಬಿರಿಯಾನಿ ಸಿಗೋದಿಲ್ಲ. ಮುಂಜಾನೆ 4 ಗಂಟೆಗೆ ಬಿರಿಯಾನಿ ಹೋಟೆಲ್ ಓಪನ್ ಮಾಡುವಂತಿಲ್ಲ. ಹೋಟೆಲ್ ಮಾಲೀಕರಿಗೆ ಪೊಲೀಸ್ ಇಲಾಖೆಯಿಂದ ಖಡಕ್ ವಾರ್ನಿಂಗ್ ಅನ್ನು ಕೊಡಲಾಗಿದೆ. ಬಿರಿಯಾನಿ ತಿನ್ನೋದಕ್ಕೆ ಬಂದು ಮೋಜು ಮಸ್ತಿ ಮಾಡ್ತಾ ಇರುವಂತಹ ಹಿನ್ನೆಲೆ ಇದಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಬಿರಿಯಾನಿ ತಿನ್ನೋಕೆ ಬರೋ ವೇಳೆ ಆಕ್ಸಿಡೆಂಟ್ ಹೆಚ್ಚಾಗ್ತಾ ಇದೆ, ಹೀಗಾಗಿ ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತೇಳಿ ಪೊಲೀಸರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ವೀಕೆಂಡ್ ಬಂದ್ರೆ ಸಾಕು ಹೊಸಕೋಟೆ ಬಿರಿಯಾನಿ ಹೋಟೆಲ್ಗಳತ್ತ ಜನ ಬೆಳಿಗ್ಗೆ ಆದರೆ ಸಾಕು ಮುಗಿ ಬೀಳ್ತಾರೆ. ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಮುಂಜಾನೆಯೇ ಸಾಕಷ್ಟು ಮಂದಿಯಲ್ಲಿ ಬಿರಿಯಾನಿ ಪ್ರಿಯರು ಬರ್ತಾ ಇದ್ರು. ಯಾವುದೇ ಕಾರಣಕ್ಕೂ ನಿಯಮ ಮೀರಿ ಹೋಟೆಲನ್ನು ಓಪನ್ ಮಾಡಬಾರ್ದು. ಒಂದು ವೇಳೆ ಓಪನ್ ಮಾಡಿದ್ದೇ ಆದಲ್ಲಿ ಶಿಸ್ತು ಕ್ರಮವನ್ನು ಜರುಗಿಸ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡಲಾಗಿದೆ. ಹೋಟೆಲ್ನ ಬಳಿ ಮದ್ಯ ವ್ಯಸನದ ಕುರಿತು ಜಾಗೃತಿ ಮೂಡಿಸುವಂಥ ಪೋಸ್ಟರ್ಗಳನ್ನು ಕೂಡ ಹಾಕಬೇಕು. ಎಲ್ಲ ಸೂಚನೆಗಳನ್ನು ಕೂಡ ಕೊಡಲಾಗಿದೆ. ಹೋಟೆಲ್ ಮಾಲೀಕರೊಂದಿಗೆ ಸಭೆಯನ್ನ ಮಾಡಿ ಇನ್ಸ್ಪೆಕ್ಟರ್ ಗೋವಿಂದ್ ಅವರು ಈ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ದೊಡ್ಡದೊಂದು ಕಟೌಟ್ ಒಂದು ಬ್ಯಾನರ್ ಅಥವಾ ಕಟೌಟ್ ನ ಕೊಟ್ಟು ಇಲ್ಲಿ ಮದ್ಯಪಾನ ನಿಷೇಧಿಸಲಾಗಿದೆ, ಮದ್ಯಪಾನ ಸೇವಿಸುವುದರಿಂದ ನಾವು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಲಾಗುವುದು, ಮತ್ತೆ ನಾವು 6 ಗಂಟೆ ನಂತರ ಓಪನ್ ಮಾಡ್ತೀವಿ ಅಂತೇಳಿ ನಿಮ್ಮ ಜಿಯೋ ಸರ್ವಿಸ್ ಪ್ರಚಾರ ಮಾಡಬೇಕು. ಯಾಕೆಂದ್ರೆ ಬೆಂಗಳೂರಿಂದ ಬರೋದು ಅವರು ಮತ್ತೆ ವಾಪಸ್ ಹೋಗೋದು ಆಗಲ್ಲ ಬೇಡ. 6 ಗಂಟೆ ಮೇಲೆ ಓಪನ್ ಮಾಡಿ ಮತ್ತೆ ನಿಮ್ಮ ಹೋಟೆಲ್ ಮುಂದೆ